ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಭಾರತ GDP, IIP ಅಂಡ್ CPI ಈ ಮೂಲ ವರ್ಷಗಳನ್ನು ಬೇಸ್ ಇಯರ್ಗಳನ್ನು ಬದಲಾಯಿಸಿದೆ. ಯಾಕೆ ಬೇಸ್ ಇಯರ್ಗಳನ್ನು ಬದಲಾಯಿಸುವಂತ ಅವಶ್ಯಕತೆ ಇತ್ತು? ಎಕನಾಮಿಕ್ಸ್ ಅಲ್ಲಿ ಇದು ಬಹಳನೇ ಇಂಪಾರ್ಟೆಂಟ್ ಆದಂತ ಒಂದು ಟಾಪಿಕ್ ಆಗಿದೆ. ಅದಕ್ಕಿಂತ ಮುಂಚೆ GDP ಅಂದ್ರೆ ಏನು, GDP ಡಿಫ್ಲೇಟರ್ ಅಂದ್ರೆ ಏನು, ಬೇಸ್ ಇಯರ್ ಬದಲಾವಣೆ ಮಾಡೋದ್ರಿಂದ ಏನು ಸಾಮಾನ್ಯ ಜನರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂಡ್ ಮಾಡ್ಲಿಕ್ಕೆ ಕಾರಣ ಏನು, ಇವೆಲ್ಲವನ್ನು ಕೂಡ ನಾನು ನಿಮ್ಗೆ ವಿಸ್ತಾರವಾಗಿ ಹೇಳ್ತೀನಿ. ಅಂಡ್ ಡೆಫಿನೆಟ್ಲಿ ಇಟ್ಸ್ ಅ ಪೊಟೆನ್ಶಿಯಲ್ ಕ್ವಶನ್ ಗೈಸ್. ಓಕೆ, ಈ ಒಂದು ಪ್ರಶ್ನೆ ನಿಮಗೆ ಎಕ್ಸಾಮ್ ಒಳಗೆ 100% ಬರ್ಬೋದು. ಯಾಕಂದ್ರೆ ಯಾವುದು ನ್ಯೂಸ್ ಒಳಗಿರ್ತದ ಅದನ್ನ ನಾರ್ಮಲಿ ಕೇಳ್ತಾರೆ. ಓಕೆ, ಸೊ ಬೇಸ್ ಇಯರ್ ಬಗ್ಗೆ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ಬೋದು. ನಿಮ್ಗೆಲ್ಲ ಗೊತ್ತಿದೆ, ಮುಂಬರುವಂತ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮ ಪ್ರಬಂಧ ಪುಸ್ತಕ ಆಗಿರ್ಬೋದು, ಭಾಷಾಂತರ ಪುಸ್ತಕ ಆಗಿರ್ಬೋದು, PSI ಮತ್ತು PC ಕ್ವಶನ್ ಬ್ಯಾಂಕ್ ಆಗಿರ್ಬೋದು, GK ಪುಸ್ತಕ ಆಗಿರಬಹುದು. ಅಂಡ್ ಇದರ ಜೊತೆಗೆ ಡೆಫಿನೆಟ್ಲಿ ಐ ಆಮ್ ವೆರಿ ಹ್ಯಾಪಿ ಟು ಅನೌನ್ಸ್ ಹೋಗ್ಲಿ ಬಿಡು ಅನ್ನುವಂತ ಮೋಟಿವೇಶನಲ್ ಪುಸ್ತಕ ಕೂಡ ನಿಮಗೆ ಆದಷ್ಟು ಬೇಗ ಮಾರುಕಟ್ಟೆಯಲ್ಲಿ ದೊರೆಯುತ್ತದೆ ಗೈಸ್. ಎಕನಾಮಿಕ್ಸ್ ಇಸ್ ಅ ಲಾಜಿಕಲ್ ಸಬ್ಜೆಕ್ಟ್. ಇದನ್ನ ಕರೆಂಟ್ ಅಫೇರ್ಸ್ ಲಿಂಕ್ ಇಂದಾನೆ ನಾವು ಓದಲೇಬೇಕು. GDP ಮೂಲ ವರ್ಷ ಯಾವಾಗಿಂದ ಬದಲಾಗಿದೆ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆನೆ ನಿಮಗೆ ಕ್ವಶನ್ ಕೇಳಬಹುದು. ಹಳೆಯ ಮೂಲ ವರ್ಷ 2011-12 ಇತ್ತು. 2015ರಿಂದ ಇದನ್ನ ಫಾಲೋ ಮಾಡ್ತಿದ್ರು. ಈಗ ಇದು ಬಾಳ್ ಓಲ್ಡ್ ಆಗಿತ್ತು. IMF, ಓಕೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅದು ಏನೈತಿ, ಭಾರತವನ್ನ ಈ GDP ಮಾದರಿ ಹಳೆಯದಾಗಿರೋದ್ರಿಂದ ಇದನ್ನ C ಗ್ರೇಡ್ ಅಲ್ಲಿ ಒಂದು ತಂದು ಸೇರಿಸಿತ್ತು. ಅಂದ್ರೆ ಪರ್ಫಾರ್ಮೆನ್ಸ್ ಇಸ್ ನಾಟ್ ಗುಡ್ ಅನ್ನುವಂತ ಒಂದು ಕ್ಯಾಟಗರಿಯಲ್ಲಿ ಸೇರಿಸಿತ್ತು. ಆದ್ರಿಂದ ಒಂದು ಅಂತಾರಾಷ್ಟ್ರೀಯ ಈ ಸಂಸ್ಥೆ ಹೇಳಿದ್ರಿಂದನೂ ಕೂಡ ನಾವು ಈ GDP ಬೇಸ್ ಇಯರ್ ನ ಬದಲಾವಣೆ ಮಾಡಬೇಕಾಗಿತ್ತು. ಓಕೆ, 10 ವರ್ಷ ಕೂಡ ಆಗಿತ್ತು. 2015 ಅಂದ್ರೆ 2025ಕ್ಕೆ 10 ವರ್ಷ ಆಯ್ತು. ಸೊ ಫೈನಲಿ ಹೊಸ ಮೂಲ ವರ್ಷವನ್ನ 2022 ಮತ್ತು 23 ಎಂದು ಪರಿಗಣಿಸಲಾಗ್ತದೆ. ಇದನ್ನ ಫೆಬ್ರವರಿ 27, 2026ರಿಂದ ಜಾರಿಗೆ ಕೂಡ ಬರುತ್ತದೆ ಅಂತ ಅನೌನ್ಸ್ ಮಾಡಲಾಗಿತ್ತು. ವೆರಿ ವೆರಿ ಇಂಪಾರ್ಟೆಂಟ್. ಇಸ್ ಇಟ್ ಕ್ಲಿಯರ್? ಓಕೆ, GDP ಅನ್ನ ಅಳೆಯುವಂಥದ್ದು ಯಾವ ಮಿನಿಸ್ಟ್ರಿ ಈ GDP ಬೇಸ್ ಇಯರ್ ಅನ್ನ ಡಿಸೈಡ್ ಮಾಡ್ತಾರೆ, ಅಳಿತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, MOSPI. ಓಕೆ ಅಂತ ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಕರಿತೀವಿ. ಇಟ್ ರಿವೈಸ್ಡ್ the base year of India GDP gross domestic product from 2011 to 2012 ಇದ್ದಿದ್ದನ್ನ 2022-2023. ನೀವು ಕೇಳಬಹುದು, ಸರ್ ಯಾಕೆ 2022-23 ಯಾಕೆ ತಗೊಂಡಿದ್ದಾರೆ ಅಂದ್ರೆ, ನಿಮಗೆಲ್ಲ ಗೊತ್ತಿದ್ದಂಗೆ 2019 ಕೋವಿಡ್ ಇಯರ್. ಓಕೆ, 2019-20 ಪೂರ್ತಿ ಕೋವಿಡ್ ಇಯರ್ ಅಲ್ಲಿನೇ ಮುಗಿದು ಹೋಗಿದ್ದನ್ನ ನಾವು ಕಾಣ್ತೀವಿ. ನಾರ್ಮಲಿ ಬೇಸ್ ಇಯರ್ ಅನ್ನ ತಗೋಬೇಕಾದ್ರೆ ಎಕಾನಮಿ ಸ್ಟೇಬಲ್ ಆಗಿದ್ದನ್ನ ನೋಡ್ತಾರೆ. ಓಕೆ, ನಮ್ಮ ವಿ ಸೇಪ್ ಎಕಾನಮಿ ಹೋಗಿ ಸ್ಟೇಬಲ್ ಆಗಿದ್ದನ್ನ ನಾವು ನೋಡ್ತೀವಿ. ಯಾವಾಗ ಆಗೈತೆ ಅದು 2022-23 ಸ್ಟೆಬಿಲಿಟಿಯನ್ನ ಕಂಡಿದೆ. ಆದ್ರಿಂದಾನೇ ಈ ವರ್ಷವನ್ನ ಬೇಸ್ ಇಯರ್ ಅಂತ ತೆಗೆದುಕೊಳ್ಳಲಾಗಿದೆ. ಇಸ್ ಇಟ್ ಕ್ಲಿಯರ್? ಎಸ್. ಇದ್ರ ಸಂಬಂಧ ಯಾವ್ದಾದ್ರು ಸಮಿತಿಯನ್ನ ಅಪಾಯಿಂಟ್ ಮಾಡಿದ್ರ? ಇವೆಲ್ಲ ಪೊಟೆನ್ಶಿಯಲ್ ಕ್ವಶನ್ಸ್. ಫಸ್ಟಿಗೆ ಯಾವ್ದ್ರ ಮೇಲೆ ಮೇಜರ್ಲಿ ಕ್ವಶನ್ ಬರ್ಬೋದು ಅದನ್ನೇ ಹೇಳ್ತಾ ಇದ್ದೀನಿ. ಲಾಸ್ಟ್ ಈವನ್ MCQs ಗಳನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಅಂದ್ರೆ ವೇರಿಯಸ್ ಎಕ್ಸಾಮ್ ಒಳಗೆ ಇದ್ರ ಮೇಲೆ ಕೇಳಿದಂತ ಪ್ರಶ್ನೆಗಳನ್ನು ಕೂಡ ನಿಮ್ಗೆ ಹೇಳ್ತೀನಿ. ದ ರಿವಿಷನ್ ವಾಸ್ ಫೆಸಿಲಿಟೇಟೆಡ್ ಬೈ ದ ಅಡ್ವೈಸರಿ ಕಮಿಟಿ ಆನ್ ನ್ಯಾಷನಲ್ ಅಕೌಂಟ್ ಸ್ಟ್ಯಾಟಿಸ್ಟಿಕ್ಸ್ ಚೇರ್ಡ್ ಬೈ ಪ್ರೊಫೆಸರ್ ಬಿಸ್ವಂತ್ ಗೋಲ್ಡರ್. ಓಕೆ, ಬಿಸ್ವಂತ್ ಗೋಲ್ಡರ್ ಇವರ ಅಧ್ಯಕ್ಷತೆಯಲ್ಲಿ ಈ ಸಮಿತಿಯನ್ನ ನೇಮಕ ಮಾಡಲಾಗಿತ್ತು. ಇದು ಬೇಸ್ ಇಯರ್ ನ ಚೇಂಜ್ ಮಾಡಲಿಕ್ಕೆ ಸಜೆಸ್ಟ್ ಕೂಡ ಮಾಡಿತ್ತು. ಇಂಪಾರ್ಟೆಂಟ್, ಅರ್ಥ ಆಯ್ತಾ? ಬರೆದಿಟ್ಕೊಳ್ಳಿ ಇದನ್ನ. ಓಕೆ, ಅಂಡ್ ಯಾರ್ಯಾರೆಲ್ಲ ಮುಂಬರುವಂತ PSI, ESI ಈ ಒಂದು ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ಅಂಡ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಿ, ಎಸ್, ಆನ್ಲೈನ್ ಆಫ್ಲೈನ್ ಕ್ಲಾಸಸ್ಗಳು ಪ್ರಾರಂಭ ಆಗ್ತಿದಾವೆ. ಪರ್ಟಿಕ್ಯುಲರ್ಲಿ ಪೇಪರ್ 1 ಕೋರ್ಸ್ ಇದೇ 25ರಂದು ಆನ್ಲೈನ್ ಮೂಲಕ ಪ್ರಾರಂಭ ಆಗ್ತಾ ಇದೆ. ನಮ್ಮ ಆಪ್ ಇದೆ ಕನ್ನಮಡಿ ಇನ್ಸ್ಟಿಟ್ಯೂಟ್ ಅಂತ. ಇಲ್ಲಿ ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್ ಹೇಳಿಕೊಡಲಾಗುತ್ತೆ. 1 ತಿಂಗಳು ಲೈವ್ ಕ್ಲಾಸ್ ಇರ್ತವೆ.
ಅಂಡ್ ಈವನ್ ನೀವು ಯಾರೋ ಸರ್ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಕೇಳ್ತೀನಿ ನನಗೆ ನಡೆಯುತ್ತಾ ಅಂದ್ರೆ ಎಸ್ ಯು ಕ್ಯಾನ್. ಡೈಲಿ 1 hour ಕ್ಲಾಸ್ ಇರುತ್ತೆ. ಓಕೆ, ಅಂಡ್ 6 ತಿಂಗಳವರೆಗೂ ರೆಕಾರ್ಡೆಡ್ ಕ್ಲಾಸಸ್ ಅವೈಲೇಬಲ್ ಇರ್ತವೆ. ಇವತ್ತೇ ನೀವು ಈ ಆಪ್ ಅನ್ನ ಗೂಗಲ್ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡಿಕೊಳ್ಳೋದ್ರ ಮೂಲಕ ಕ್ಲಾಸಸ್ಗೆ ಜಾಯಿನ್ ಆಗ್ಬಹುದು. ಅಂಡ್ ಕ್ಲಾಸಸ್ಗೆ ಜಾಯಿನ್ ಆದ್ಮೇಲೆ ನನ್ನ ನಂಬರ್ಗೆ ಕಂಪಲ್ಸರಿ ಆಗಿ ನೀವೇನ್ ಕಳಿಸ್ಬೇಕು, ನಿಮ್ಮ ಸ್ಕ್ರೀನ್ ಶಾಟ್ ಅನ್ನ ಹೊಡೆದು ಕಳಿಸ್ಬೇಕು. ಸೊ ದಟ್ ನಿಮ್ಮ ನಂಬರ್ ಅನ್ನ ನಾವು ಗ್ರೂಪ್ಗೆ ಆಡ್ ಮಾಡ್ತೀವಿ. ಆಫ್ಲೈನ್ ಕ್ಲಾಸಸ್ ನ ಜಾಯಿನ್ ಆಗೋರು ಸಪ್ತಾಪುರ್ ಬಾವಿ ಹತ್ರ ಮಯೂರ್ ಬೇಕರಿ ಮೇಲ್ಗಡೆ ನಮ್ಮ ಹೊಸ ಸಂಸ್ಥೆಯ ಬ್ರಾಂಚ್ ಪ್ರಾರಂಭ ಆಗಿದೆ. ನೀವು ಅಲ್ಲಿ ಬಂದು ಭೇಟಿಯನ್ನ ನೀಡಬಹುದು. ಫಸ್ಟ್ ಗೆ GDP ಬೇಸ್ ಇಯರ್ ಗೆ ಹೋಗೋಕ್ಕಿಂತ ಮುಂಚೆ GDP ಅಂದ್ರೆ ಏನು, ಬಹಳಷ್ಟು ಜನರಿಗೆ ಇದು ಕನ್ಫ್ಯೂಷನ್ ಇರುತ್ತೆ. GDP ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಫಸ್ಟ್ ಆಫ್ ಆಲ್ ಇದರ ಫುಲ್ ಫಾರ್ಮ್ ಓಕೆ, ಒಟ್ಟು ದೇಶೀಯ ಉತ್ಪನ್ನ ಅಂತ ಕನ್ನಡದೊಳಗೆ ಕರೀತಾರೆ. ಹಿಂಗಂದ್ರೆ ಏನು, ಒಂದು ದೇಶದ ಭೌಗೋಳಿಕ ಗಡಿಯೊಳಗೆ ಅಂದ್ರೆ ನಮ್ಮ ದೇಶದೊಳಗ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಓಕೆ, ಸಾಮಾನ್ಯವಾಗಿ 1 ವರ್ಷದಲ್ಲಿ ಉತ್ಪಾದನೆಯಾದ ಎಲ್ಲ ಅಂತಿಮ, ವೆರಿ ಇಂಪಾರ್ಟೆಂಟ್, ಅಂತಿಮ ವಸ್ತುಗಳ ಮತ್ತು ಸೇವೆಗಳ ಒಟ್ಟು ಹಣದ ಮೌಲ್ಯವನ್ನ GDP ಅಂತ ಕರೀತಾರೆ. ಓಕೆ, ಒಂದು ದೇಶದೊಳಗೆ ಏನು ಗೂಡ್ಸ್ ಅಂಡ್ ಸರ್ವಿಸಸ್ ಉತ್ಪಾದನೆ ಆಕಾವಲ್ಲ 1 ವರ್ಷದ ಅವಧಿಯೊಳಗ, ಅದರ ಒಟ್ಟು ಮೌಲ್ಯವನ್ನ ನಾವೇನಂತ ಕರಿತೀವಿ, GDP ಅಂತ ಕರಿತೀವಿ. ಇದನ್ನ ಯಾಕೆ ಅಳಿಯೋ ಅವಶ್ಯಕತೆ ಇದೆ, ಒಂದ್ ಲೆಕ್ಕ ಸಿಗ್ಬೇಕಲ್ಲ, ಎಷ್ಟು ಉತ್ಪಾದನೆ ಆಯ್ತು, ಎಷ್ಟು ಲಾಸ್ ಆಯ್ತು, ಎಷ್ಟು ಲಾಭ ಆಯ್ತು ಅನ್ನುವಂತ ನಮ್ಗೆ ಲೆಕ್ಕ ಸಿಗ್ಬೇಕಲ್ಲ. ಆದ್ರಿಂದ ನಾವು ಸ್ವತಂತ್ರ ನಂತರ ಇದನ್ನ ಬೆಳೆಸ್ಕೊಂಡು ಬಂದಿದೀವಿ. ಇದನ್ನ ಇದೇ ತರ ಮೆಜರ್ ಮಾಡ್ತೀವಿ. ನಾವಷ್ಟೇ ಅಲ್ಲ, ಎಂಟೈರ್ ಜಗತ್ತಿನೊಳಗೆ ಹೀಗೇನೆ ಮೆಜರ್ ಮಾಡ್ತಾರೆ. 1 ವರ್ಷದಲ್ಲಿ ಭಾರತದಲ್ಲಿ ವಿವಿಧ ವಲಯದ ಉತ್ಪಾದನೆಯ ಮೌಲ್ಯವನ್ನ ಕೌಂಟ್ ಮಾಡಲಾಗುತ್ತೆ. ಉದಾಹರಣೆಗೆ ನಿಮಗೆ ಹೇಳಬೇಕು ಅಂದ್ರೆ ನೋಡಿ, ಕೃಷಿ 100 crore ಅಂಡ್ ಕೈಗಾರಿಕೆ 200 crore, ಸೇವಾ ವಲಯ 300 crore, ಟೋಟಲ್ 600 crore. ಓಕೆ, ಅಂದ್ರೆ ಏನು, GDP ಭಾರತದ GDP ಎಷ್ಟಾಯ್ತು, ಒಟ್ಟು 600 ಕೋಟಿ. ಓಕೆ, ಹಿಂಗೆ ಒಟ್ಟು ಮೌಲ್ಯವನ್ನ ಹಿಡಿದು ಇದನ್ನ ಮೆಜರ್ ಮಾಡ್ತಾರೆ. ದೇಶದ ಗಡಿಯೊಳಗಿನ ಉತ್ಪಾದನೆ ಮಾತ್ರ, ಅಂತಿಮ ಉತ್ಪನ್ನ ಮಾತ್ರ 1 ವರ್ಷದ ಅವಧಿ ಹಣದಲ್ಲಿ ಅಳೆಯಲಾಗ್ತದೆ. ಓಕೆ, GDP ಲೆಕ್ಕಾಚಾರ ಹಾಕ್ಲಿಕ್ಕೆ 3 ವಿಧಾನಗಳನ್ನ ಬಳಸ್ತಾರೆ. ಇವು ಕೂಡ ನಿಮಗೆ ಎಕ್ಸಾಮ್ ಒಳಗೆ ಕೇಳಬಹುದು. ಪ್ರೊಡಕ್ಷನ್ ಮೆಥಡ್, ಇನ್ಕಮ್ ಮೆಥಡ್, ಎಕ್ಸ್ಪೆಂಡಿಚರ್ ಮೆಥಡ್. ಉತ್ಪಾದನೆ ಮಾಡುವ ವಿಧಾನ ಮತ್ತು ಆದಾಯ ವಿಧಾನ ಮತ್ತು ಖರ್ಚು ಮಾಡುವ ವಿಧಾನ ಅಂತ ಹೇಳ್ಬಿಟ್ಟು GDP C+I+G. ಓಕೆ, ಅಂದ್ರೆ ಕನ್ಸಂಪ್ಷನ್, ಇನ್ವೆಸ್ಟ್ಮೆಂಟ್, ಗವರ್ಮೆಂಟ್, ಇಂಪೋರ್ಟ್, ಎಕ್ಸ್ಪೋರ್ಟ್ ಅಂಡ್ ಈವನ್ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಇದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ, GDP ಡಿಫ್ಲೇಟರ್. ವೆರಿ ಇಂಪಾರ್ಟೆಂಟ್. GDP ಡಿಫ್ಲೇಟರ್ ಅಂದ್ರೆ ಏನು, ಉದಾಹರಣೆಗೆ 2011ರಲ್ಲಿ ಒಂದು ಪೆನ್ನಿನ ಬೆಲೆ 10 ರೂಪಾಯಿ ಇತ್ತು ಅಂದ್ರೆ 2020ರಲ್ಲಿ ಅದು ಎಷ್ಟಾಗಿದೆ, 26ರಲ್ಲಿ ಅದು 20 ರೂಪಾಯಿ ಆಗಿದೆ. ಈಗಿನ GDPಗೆ ಲೆಕ್ಕ ಹಾಕುವಾಗ 2020ರ ಬೆಳವಣಿಗೆಯನ್ನ 2011ರ ಪೆನ್ನಿಗೆ ಹೋಲಿಸಿದ್ರೆ ಎಷ್ಟು ಹೆಚ್ಚಾಗಿದೆ ಅಲ್ವಾ. ಸೊ ಹಂಗೇನೆ ಇಲ್ಲಿ ನೋಡ್ರೆ ಉತ್ಪಾದನೆ ಹೆಚ್ಚಾಗಿತ್ತು. ಓಕೆ, ಪೆನ್ನುಗಳ ಉತ್ಪಾದನೆ ಹೆಚ್ಚಾಗಿದೋ ಅಥವಾ ಕೇವಲ ಬೆಲೆ ಹೆಚ್ಚಾಗಿದೆಯೋ, ಪೆನ್ನುಗಳ ಉತ್ಪಾದನೆ ಹೆಚ್ಚಾದ್ರೆ ಅದು ದಟ್ ಈಸ್ ಗುಡ್ ಫಾರ್ ಎಕನಾಮಿ. ಆದ್ರೆ ಅದು ಏನಾದ್ರೂ ಬೆಲೆ ಹೆಚ್ಚಾಗಿದೆ ಅಂದ್ರೆ ನಾಟ್ ಗುಡ್ ಫಾರ್ ಎಕನಾಮಿ. ಓಕೆ, ಸೊ ಅದರಿಂದ ಈ ತರ ನಾವು ಬೇಸ್ ಇಯರ್ ನ ಯಾಕೆ ಇಟ್ಕೋತೇವೆ ಅಂದ್ರೆ ಈ ಕಾರಣಕ್ಕೆ ಇಟ್ಕೋತೇವೆ. ಆಮೇಲೆ ಸರ್ಕಾರ ಏಕೆ ಮೂಲ ವರ್ಷವನ್ನ ಬದಲಾಯಿಸಿದೆ, 2011-12ರ ಆರ್ಥಿಕತೆಗೂ ಮತ್ತು 2026ರ ಆರ್ಥಿಕತೆಗೂ ಬಹಳ ವ್ಯತ್ಯಾಸಗಳಿದಾವೆ. ಈ ವ್ಯತ್ಯಾಸಗಳನ್ನ ತಿಳಿಲಿಕ್ಕೆ ನಾವು ಏನ್ ಮಾಡ್ತಿದೀವಿ, ಈ ಬೇಸ್ ಇಯರ್ ಅನ್ನ ಬದಲಾವಣೆ ಮಾಡಿದೀವಿ. ಹೊಸ ತಂತ್ರಜ್ಞಾನ ಉಪಯೋಗ ಮಾಡ್ತಿದೀವಿ. ಉದಾಹರಣೆಗೆ OTT ಪ್ಲಾಟ್ಫಾರ್ಮ್, ಇವತ್ತು ನಮ್ಮ ಮನೆಗಳಲ್ಲಿ OTT ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಿದ್ದಾರೆ, ಆನ್ಲೈನ್ ಸೇವೆಗಳನ್ನ ಯೂಸ್ ಮಾಡ್ತಿದ್ದಾರೆ, ಡಿಜಿಟಲ್ ಪಾವತಿಗಳನ್ನ ಮಾಡ್ತಿದ್ದಾರೆ. ಇವು ಯಾವು ಕೂಡ GDP ಒಳಗೆ ಕೌಂಟ್ ಆಗ್ತಿರ್ಲಿಲ್ಲ. ಓಕೆ, 2011-12ರ GDPಯಲ್ಲಿ ಕೌಂಟ್ ಆಗ್ತಿರ್ಲಿಲ್ಲ. ಆದ್ರೆ ಡೆಫಿನೆಟ್ಲಿ 2026ರ GDPಯಲ್ಲಿ ಕೌಂಟ್ ಆಗುತ್ತೆ. ಇದರಿಂದ ಡೆಫಿನೆಟ್ಲಿ ಗ್ರಾಹಕರಿಗೂ ಹೊರೆ ಆಗುತ್ತೆ, ಸರ್ಕಾರಕ್ಕೆ ಟ್ಯಾಕ್ಸ್ ಹೆಚ್ಚಿಗೆ ಆಗುತ್ತೆ. ಅಂಡ್ ಆಲ್ ಪ್ರಾಕ್ಟಿಕಲ್ ಪರ್ಪಸ್ ಸಮ್ ಪೀಪಲ್ ಕೋಟೆಡ್ ಆಸ್ ಇಟ್ಸ್ ಅ ನ್ಯೂ ಗವರ್ಮೆಂಟ್ ಸ್ಕ್ಯಾಮ್ ಆಲ್ಸೋ. ಇ ಕಾಮರ್ಸ್, GST ಇವೆಲ್ಲವೂ ಕೂಡ ಬಂದಿದಾವಲ್ಲ, ಇವಕ್ಕನ್ನೆಲ್ಲ ಇನ್ಕ್ಲೂಡ್ ಮಾಡ್ಲಿಕ್ಕೆ
ಬದಲಾವಣೆ, ಬಳಕೆ, ಜನರು ಬಳಸುವ ವಸ್ತುಗಳ ಮೇಲೆ ಇವೆಲ್ಲವೂ ಕೂಡ ಬದಲಾಗ್ತವೆ. ಅದರ ರೇಟ್ ಬದಲಾಗುತ್ತೆ. ಹಳೆಯ ಡೇಟಾ 2011ರ ಆಧಾರದ ಮೇಲೆ ಲೆಕ್ಕ ಹಾಕಿದರೆ ಇಂದಿನ ನೈಜ ಆರ್ಥಿಕತೆ ಬೆಳವಣಿಗೆ ಸರಿಯಾಗಿ ತಿಳಿಯುವುದಿಲ್ಲ. ಆದ್ರಿಂದ ಇವತ್ತಿನ ತಿಳ್ಕೊಳ್ಳಿಕ್ಕೆ ಅಂತಾನೆ ನಾವು ಬೇಸ್ ಇಯರ್ ನ ಬದಲಾವಣೆ ಮಾಡುವಂತ ಅವಶ್ಯಕತೆ ಇತ್ತು. 2022-23 ಯಾಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ? ನಾನು ಫಸ್ಟ್ ಹೇಳಿದೀನಿ, ಕೋವಿಡ್ ಆದ ನಂತರ ಸ್ಟೇಬಲ್ ಆಗಿರುವಂತ ವರ್ಷದ ಆರ್ಥಿಕ ವರ್ಷಗಳು ಅಂದ್ರೆ ಅದು ಡೆಫಿನೆಟ್ಲಿ 2022. ಅಲ್ಲಿವರೆಗೂ ಬಹಳನೇ ಕಷ್ಟದೊಳಗೆ ಇತ್ತು. ಇವನ್ ನಾವು ಆಲ್ಸೋ ಡಿಮಾನಿಟೈಸೇಷನ್ ಆದ್ಮೇಲೆ, ಕೋವಿಡ್ ಆದ್ಮೇಲೆ ಈಗೂ ಕೂಡ ನಮ್ಮ ಆರ್ಥಿಕತೆ ಹಲವಾರು ಸವಾಲುಗಳನ್ನ ಎದುರಿಸ್ತಾ ಇದೆ. ಆರ್ಥಿಕತೆಯ ನೈಜ ಚಿತ್ರಣವನ್ನ ಇದು ನೀಡುತ್ತೆ. ಆದ್ರಿಂದ ಬದಲಾವಣೆ ಮಾಡಬೇಕಾಗಿತ್ತು. ಇದರಿಂದ ಆಗುವ ಪ್ರಮುಖ ಬದಲಾವಣೆಗಳೇನು? ವೆರಿ ವೆರಿ ಇಂಪಾರ್ಟೆಂಟ್. ನಿಖರವಾದಂತ ಡೇಟಾ ಸಿಗುತ್ತೆ, ಮತ್ತ ಗ್ಲೋಬಲ್ ಎಕನಾಮಿ ಜೊತೆಗೆ ನಮ್ಮ ಎಕನಾಮಿಯನ್ನ ಕಂಪ್ಯಾರಿಸನ್ ಮಾಡಬಹುದು. ಹೊಸ GDP ಸರಣಿ, ಡಿಜಿಟಲ್ ಆರ್ಥಿಕತೆ ಬಗ್ಗೆ ತಿಳಿಯುತ್ತೆ, GST ಡೇಟಾ ಗೊತ್ತಾಗುತ್ತೆ, ಸೇವಾ ವಲಯದಲ್ಲಿನ ಬೆಳವಣಿಗೆ ನಮಗೆ ಗೊತ್ತಾಗುತ್ತೆ, ಅಂಡ್ ಈವನ್ ಇಂಡೆಕ್ಸ್ ಫಾರ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಓಕೆ, IIP ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಕೂಡ 2022-2023 ಬೇಸ್ ಇಯರ್ ಆಗಿದೆ. ಆದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ CPI ಇದು ಚೇಂಜ್ ಆಗಿದೆ. ದಯವಿಟ್ಟು ಇದನ್ನ ನೆನಪಿಟ್ಟುಕೊಳ್ಳ್ರಿ. 2023-2024 ಓಕೆ, IIP ಮತ್ತು CPI. ಓಕೆ, ಇವುಗಳಿಗೆ ಬೇಕಾದ್ರೆ ನಾನು ಸಪರೇಟ್ ಇನ್ನೊಂದು ವಿಡಿಯೋ ಮಾಡಿ ನಿಮ್ಗೆ ಏನ್ ಮಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಡಬಲ್ ಡಿಪ್ಲೇಷನ್, ತಯಾರಿಕಾ ವಲಯದಲ್ಲಿ ಡಬಲ್ ಡಿಪ್ಲೇಷನ್ ವಿಧಾನಗಳನ್ನ ಬಳಸಿ ಕಚ್ಚಾ ವಸ್ತುಗಳ ಮೇಲೆ ಏನೇನು ಏರಿಕೆ ಆಗ್ತಿದಾವೆ, ಮೈನಿಂಗ್ ಮೇಲೆ ಏನೇನು ಏರಿಕೆ ಆಗ್ತಿದಾವೆ, ಅಂಕಿ ಅಂಶಗಳು ಸರಿಯಾಗಿ ಸಿಗ್ತವೆ, ಟೆಕ್ನಾಲಜಿಯನ್ನ ಉಪಯೋಗ ಮಾಡಬಹುದು, AI ಅನ್ನ ಉಪಯೋಗ ಮಾಡಬಹುದು. ಆಲ್ರೆಡಿ ಸರ್ಕಾರ AI ಅನ್ನ ಉಪಯೋಗ ಮಾಡ್ತಾ ಇದೆ. ಇವೆಲ್ಲ ತಂತ್ರಜ್ಞಾನದಲ್ಲಿ ಬದಲಾವಣೆ, ಮೆಥಡ್ ನಲ್ಲಿ ಬದಲಾವಣೆ, ಸರ್ಕಾರದ ಯೋಜನೆಗಳಲ್ಲಿ ಬದಲಾವಣೆ ತರುವ ಉದ್ದೇಶದಿಂದನೇ ಇದನ್ನ GDP ಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದನ್ನ ಕಾಣ್ತೀವಿ. ಸಾಮಾನ್ಯ ಜನರಿಗೆ ಇದರಿಂದ ಏನು ಉಪಯೋಗ ಆಗುತ್ತೆ? ಸಾಮಾನ್ಯ ಜನರಿಗೆ ಏನು ಉಪಯೋಗ ಆಗುತ್ತೆ ಅಂದ್ರೆ, ಆಕ್ಚುಲಿ GDP ಅಷ್ಟು ಗ್ರೋತ್ ಆಗೈತಿ, ಇಟ್ಟು ಗ್ರೋತ್ ಆಗೈತಿ ಅಂತ ಹೇಳಿ ಬಾಳ ಸರ್ತಿ ಸರ್ಕಾರ ರೈಲ್ ಹಚ್ಚುತ್ತೆ. ಅದು ಆಗೈತೋ ಇಲ್ಲೋ ಅಥವಾ ಇದು ಇವ್ರದೇ ಆದಂತ ಕ್ರಿಯೇಷನ್ ಗೊತ್ತಾಕೈತಿ. ಭಾರತದ ಆರ್ಥಿಕತೆಯು ಎಷ್ಟು ಶಕ್ತಿಶಾಲಿಯಾಗಿದೆ ಎಂದು ನೈಜವಾಗಿ ತಿಳಿಯುತ್ತದೆ. ನೀತಿ ನಿರೂಪಣೆಗೆ ಇದು ಸಹಾಯ ಮಾಡುತ್ತದೆ. ಸರ್ಕಾರವು ಸರಿಯಾದ ಆರ್ಥಿಕ ನೀತಿಯನ್ನ, ಬಜೆಟ್ ಮತ್ತು ಟ್ಯಾಕ್ಸ್ ಗಳನ್ನ ರೂಪಿಸಲಿಕ್ಕೆ ಸಹಾಯ ಆಗ್ತದೆ. ಬಂಡವಾಳ ಹೂಡಿಕೆದಾರರಿಗೆ, ವಿದೇಶಿ ಹೂಡಿಕೆದಾರರಿಗೆ ಭಾರತದ ಆರ್ಥಿಕತೆಯ ಮೇಲೆ ವಿಶ್ವಾಸ ಹೆಚ್ಚುತ್ತದೆ. ಓಲ್ಡ್ ಸಿಸ್ಟಮ್ ಇಟ್ಕೊಂಡು ಕೂತ್ರೆ ಯಾರು ಬರ್ತಾರೆ ಇಂಡಿಯಾಕ್ಕೆ? ಓಕೆ, ಸೊ 2011ರ ಬೇಸ್ ಇಯರ್ ಅನ್ನ ಬದಲಾವಣೆ ಮಾಡಿದ್ರಿಂದ ಇಷ್ಟೆಲ್ಲ ನಮ್ಗೆ ಅಡ್ವಾಂಟೇಜ್ ಆಗ್ತವೆ. ಅಂಡ್ ನಾರ್ಮಲಿ ಏನೇನು ಎದರೆದ್ರ ಮೇಲೆಲ್ಲ ಇಫೆಕ್ಟ್ ಆಗುತ್ತೆ ಅಂದ್ರೆ, GDP ಗಾತ್ರ ಬದಲಾಗುತ್ತೆ. ಉದಾಹರಣೆಗೆ ಈಗ 2025-26ರ ವರ್ಷವನ್ನ ಇನ್ ಕೇಸ್ ಇವ್ರೇನಾದ್ರೂ 6% GDP ಗ್ರೋತ್ ಅಂತ ಹೇಳಿದ್ರೆ, 7% GDP ಗ್ರೋತ್ ಅಂತ ಹೇಳಿದ್ರೆ, ಅದು 5%ಗೂ ಹೋಗ್ಬೋದು. ಓಕೆ, ಆರ್ 8%ಗೂ ಹೋಗ್ಬೋದು. ಸೊ ಇಂಡಿಕೇಟರ್ಸ್ ಮೇಲೆನೆ ಡಿಪೆಂಡ್ ಆಗಿರುತ್ತೆ. ಬೆಳವಣಿಗೆ ದರ ಹೆಚ್ಚಾಗ್ತದೆ, ನಾನು ಹೇಳಿದೆ ಕಮ್ಮಿನೂ ಆಗ್ಬೋದು, ಬಟ್ ಡೆಫಿನೆಟ್ಲಿ ಬೆಳವಣಿಗೆ ದರವನ್ನು ಹೆಚ್ಚು ಮಾಡುವಂತ ಉದ್ದೇಶ ಇದೆ. ಇನ್ಫ್ಲೇಷನ್ ಅಂಕಿಅಂಶ ಬದಲಾಗ್ತದೆ. ನೆಕ್ಸ್ಟ್, ಸರ್ಕಾರದ ಯೋಜನೆ ಬದಲಾಗ್ತದೆ. ಓಕೆ, ಯೋಜನೆಗಳು ಬದಲಾಗ್ತವೆ. ರಾಜ್ಯಗಳಿಗೆ ಹಂಚಿಕೆಯಲ್ಲಿ ಬದಲಾವಣೆ ಆಗ್ತದೆ. ಸರ್ಕಾರಕ್ಕೆ ಏನಾದ್ರೂ ಜಾಸ್ತಿ ಇನ್ಕಮ್ ಬಂದ್ರ ರಾಜ್ಯಗಳಿಗೆ ಹೆಚ್ಚು ಹಣವನ್ನು ಕೊಡಬಹುದು. ಅಂಡ್ ಬಜೆಟ್ ಲೆಕ್ಕ ಕೂಡ ಬದಲಾಗ್ತದೆ. ಉದ್ಯೋಗ ಅಂಕಿಅಂಶಗಳು ಬದಲಾಗ್ತವೆ. ಸೇವಾ ವಲಯದಲ್ಲಿ ಹೆಚ್ಚಾಗಿ ಇವುಗಳನ್ನು ಕಾಣಬಹುದು. ಇನ್ಫಾರ್ಮಲ್ ಸೆಕ್ಟರ್ ಅನ್ನ ಆರ್ಥಿಕತೆ ಒಳಗಡೆ ತರಬಹುದು. ವೆರಿ ಇಂಪಾರ್ಟೆಂಟ್. ಇನ್ಫಾರ್ಮಲ್ ಸೆಕ್ಟರ್ ಅಂದ್ರೆ ಕೆಲವೊಂದಿಷ್ಟು ಕೆಲಸಗಳನ್ನ ನಾವು GDP ಯಲ್ಲಿ ಕೌಂಟೇ ಮಾಡೋದಿಲ್ಲ. ಅಲ್ಲಿಂದ ಬರ್ತಾ ಇರುವಂತ ಇನ್ಕಮ್ಗೆ ಟ್ಯಾಕ್ಸಿ ಹಾಕೋದಿಲ್ಲ. ಟ್ಯಾಕ್ಸ್ ಇವೇಷನ್ ಕೂಡ ಕಡಿಮೆ ಮಾಡಬಹುದು ಇದರಿಂದ. ಟ್ಯಾಕ್ಸ್ ಇವೇಷನ್ ಇಸ್ ನಥಿಂಗ್ ಬಟ್, ನಾನು 20 ರೂಪಾಯಿ ಟ್ಯಾಕ್ಸ್ ಕೊಡ್ಬೇಕಾಗಿದೆಯಾ, ಏನಾದ್ರೂ ಕಂತ್ರಿ ಮಾಡಿ 10 ರೂಪಾಯಿ ಟ್ಯಾಕ್ಸ್ ಕೊಡೋ ಹಾಗೆ ಮಾಡ್ಬಿಡೋದು. ಓಕೆ, ಟ್ಯಾಕ್ಸ್ ಅನ್ನ ಕಡಿಮೆ ಕೊಡೋದು. ಆರ್ಥಿಕ ಚಿತ್ರಣ ನಿಖರವಾಗ್ತದೆ. ಆದ್ರಿಂದ ನಮಗೆ ಬೇಸ್ ಇಯರ್ ಅವಶ್ಯಕತೆ ಇತ್ತು. ಅಂಡ್ ಈವನ್ ಫ್ರಮ್ 2015 ಇಂದ ನಾವು ಅಮೆರಿಕನ್ ವಾಟ್ ಎವರ್ GDP ಮಾಡೆಲ್ಸ್ ಏನಿದಾವೆ ಅದನ್ನ ಫಾಲೋ ಕೂಡ ಮಾಡ್ತಾ ಇದೀವಿ. ಅದಕ್ಕೆ ಅವಶ್ಯಕತೆ ಕೂಡ ಇತ್ತು. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. MCQs ನೋಡ್ರಿ, ಒಂದ್ಸರ್ತಿ ಕ್ವಶನ್ ನೋಡ್ರಿ, ಪಾಸ್ ಮಾಡ್ರಿ, ಆನ್ಸರ್ ಮಾಡ್ರಿ, ಆಮೇಲೆ ಆನ್ಸರ್ ನೋಡ್ರಿ, ಅಂದ್ರೆ ಮಾತ್ರ ನಿಮ್ಗೆ ಉಪಯೋಗ ಆಗತ್ತೆ. ಕೆಳಗಿನ ಹೇಳಿಕೆಗಳು: ನೈಜ GDP, ರಿಯಲ್ GDP ಅನ್ನು ಪ್ರಸ್ತುತ ಮಾರುಕಟ್ಟೆ
ಬೆಲೆಯಲ್ಲಿ ಲೆಕ್ಕ ಹಾಕಲಾಗುತ್ತದೆ. ನಾಮಮಾತ್ರ ಜಿಡಿಪಿ, ನಾಮಿನಲ್ ಜಿಡಿಪಿಯನ್ನು ಮೂಲ ವರ್ಷದ ಬೆಲೆಗಳಲ್ಲಿ ಲೆಕ್ಕ ಹಾಕಲಾಗುತ್ತದೆ. ಓಕೆ, ಥರ್ಡ್ ಆಪ್ಷನ್ಸ್ ಇದೆ, ಆರ್ಥಿಕತೆಯು ನೈಜ ಬೆಳವಣಿಗೆಯನ್ನು ಅಳೆಯಲು ಜಿಡಿಪಿ ಉತ್ತಮ ಸೂಚಕವಾಗಿದೆ ಅಂತ ಇದೆ. ಓಕೆ, ಸೊ ಇಲ್ಲಿ ಯಾವ ಉತ್ತರ ಸರಿಯಾಗಿದೆ ಅಂತೇಳಿ, ಆಕ್ಚುಲಿ ಇಲ್ಲಿ ರಿವರ್ಸ್ ಆಗ್ಬೇಕಾಗಿತ್ತು. ಓಕೆ, ಸೊ ಎರಡನೇದಕ್ಕೆ ಒಂದನೇದು ಸರಿಯಾಗಿದೆ ಸ್ಟೇಟ್ಮೆಂಟ್ಸ್, ಒಂದನೇದಕ್ಕೆ ಎರಡನೇ ಸರಿಯಾಗಿದೆ, ಹಿಂಗಾಗಬೇಕಾಗಿತ್ತು. ಆದ್ದರಿಂದ 3 ಮಾತ್ರ ಉತ್ತರ ಸರಿಯಾಗಿದೆ. ಓಕೆ, ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾಮಮಾತ್ರ ಪ್ರಸ್ತುತ ಬೆಲೆಗಳನ್ನ ಹಣದುಬ್ಬರ ಸೇರಿ ಬಳಸುತ್ತದೆ, ಆದರೆ ನೈಜ ಸ್ಥಿರ ಬೆಲೆಯನ್ನ ಹಣದುಬ್ಬರ ರಹಿತ ಬಳಸುತ್ತದೆ, ಆದ್ದರಿಂದ ನೈಜ ಜಿಡಿಪಿ ಬೆಳವಣಿಗೆಯನ್ನ ತೋರಿಸುತ್ತದೆ. ಜಿಡಿಪಿ ಡಿಪ್ಲೇಟರ್ ಅನ್ನು ಯಾವುದನ್ನ ಅಳೆಯಲು ಬಳಸಲಾಗುತ್ತದೆ? ಜಿಡಿಪಿ ಡಿಫ್ಲೇಟರ್ ನಾನು ಹೇಳಿದೆ, ಆರ್ಥಿಕತೆಯಲ್ಲಿನ ತಲಾದಾಯ ಅಲ್ಲ, ಆರ್ಥಿಕತೆಯಲ್ಲಿನ ಒಟ್ಟಾರೆ ಹಣದುಬ್ಬರ. ಎಸ್, ಇನ್ಫ್ಲೇಷನ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಮೆಜರ್ ಮಾಡಲಿಕ್ಕೆ ನಾವೇನ್ ಮಾಡ್ತೀವಿ? ಈ ಜಿಡಿಪಿ ಡಿಪ್ಲೇಟರ್ ಅನ್ನ ಬಳಸ್ತೀವಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ನಾನು ಎಕ್ಸ್ಪ್ಲೇನ್ ಮಾಡಿದೆ ನೋಡಿ. ಭಾರತದ ಜಿಡಿಪಿಯನ್ನು ಲೆಕ್ಕ ಹಾಕುವಾಗ ವೆಚ್ಚದ ವಿಧಾನ ಎಕ್ಸ್ಪೆಂಡಿಚರ್ ಮೆಥಡ್ ನಲ್ಲಿ ಈ ಕೆಳಗಿನಲ್ಲಿ ಯಾವುದು ಸೇರಿರುವುದಿಲ್ಲ. ಓಕೆ, ಇದರೊಳಗೆ ಯಾವುದು ಸೇರಿರುವುದಿಲ್ಲ. ಖಾಸಗಿ ಬಳಕೆ ಕನ್ಸಂಪ್ಷನ್ ಸೇರಿರುತ್ತದೆ, ಗವರ್ಮೆಂಟ್ ಸ್ಪೆಂಡಿಂಗ್ ಸೇರಿರುತ್ತದೆ, ಇನ್ವೆಸ್ಟ್ಮೆಂಟ್ ಸೇರಿರುತ್ತವೆ. ಬಟ್ ಟ್ರಾನ್ಸ್ಫರ್ ಪೇಮೆಂಟ್ಸ್, ಉದಾಹರಣೆಗೆ ಪಿಂಚಣಿ ಆಗಿರಬಹುದು, ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಆಗಿರಬಹುದು, ಟ್ರಾನ್ಸ್ಫರ್ ಪೇಮೆಂಟ್ಸ್ ವರ್ಗಾವಣೆ ಪಾವತಿಗಳು ಸೇರಿರುವುದಿಲ್ಲ. ಓಕೆ, ಇಂಪಾರ್ಟೆಂಟ್ ಇದು, ಇದನ್ನ ಆಲ್ರೆಡಿ IAS ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್, ಜಿಡಿಪಿ ಫ್ಯಾಕ್ಟರ್ ಕಾಸ್ಟ್ ಮಾರ್ಕೆಟ್ ಪ್ರೈಸ್ ನಡುವಿನ ಸಂಬಂಧವನ್ನ ಯಾವುದು ಸರಿಯಾಗಿ ವಿವರಿಸುತ್ತದೆ? ನೋಡಿ, ಫ್ಯಾಕ್ಟರ್ ಕಾಸ್ಟ್ ಅಂಡ್ ಮಾರ್ಕೆಟ್ ಪ್ರೈಸ್. ಫ್ಯಾಕ್ಟರ್ ಕಾಸ್ಟ್ ಅಂದ್ರೆ ಒಂದು ಫ್ಯಾಕ್ಟರಿ ಒಳಗೆ ಪ್ರೊಡಕ್ಷನ್ ಆದಂತ ಸಂದರ್ಭದೊಳಗೆ ಅಳೆಯುವಂತ ಅದರ ಬೆಲೆಯನ್ನ ಅಳೆಯುವಂತ ಒಂದು ವಿಧಾನ. ಮಾರ್ಕೆಟ್ ಕಾಸ್ಟ್ ಅಂದ್ರೆ, ಮಾರ್ಕೆಟ್ ಪ್ರೈಸ್ ಅಂದ್ರೆ ಅದು ಮಾರುಕಟ್ಟೆಗೆ ಬಂದಾಗ ಅದಕ್ಕೆ ಟ್ಯಾಕ್ಸ್ ಹಾಕಿ, ಸರ್ವಿಸ್ ಚಾರ್ಜಸ್ ಹಾಕಿ, ಎಲ್ಲ ಹಾಕಿ ಮಾರಾಟ ಮಾಡ್ತಾರಲ್ಲ ಅದು. ಸೊ ಇದರ ನಡುವಿನ ವಿಧಾನವನ್ನ ಯಾವುದು ಸರಿಯಾಗಿ ಅಳೆಯುತ್ತದೆ ಅಂದ್ರೆ ದಟ್ ಈಸ್ ಜಿಡಿಪಿ. ಓಕೆ, ಮಾರ್ಕೆಟ್ ಪ್ರೈಸಸ್ ಇಸ್ ಈಕ್ವಲ್ ಟು ಜಿಡಿಪಿ ಅಟ್ ಫ್ಯಾಕ್ಟರ್ ಕಾಸ್ಟ್ ಪ್ಲಸ್ ಪರೋಕ್ಷ ತೆರಿಗೆಗಳು ಮತ್ತು ಸಬ್ಸಿಡಿಗಳು ಮೈನಸ್ ಸಬ್ಸಿಡಿಗಳ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಅದು ಅಳೆಯುತ್ತದೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಜಿಡಿಪಿಯಲ್ಲಿ ಪ್ರತಿಫಲಿಸುವುದಿಲ್ಲ? ಅಂದ್ರೆ ದೇಶದಲ್ಲಿ ಉತ್ಪಾದನೆಯಾದ ಅಂತಿಮ ಸೇವೆಗಳು, ವಿದೇಶಿ ಕಂಪನಿಗಳು ಭಾರತದಲ್ಲಿ ಉತ್ಪಾದಿಸುವ ಸರಕುಗಳು, ಅನಧಿಕೃತ ಕಪ್ಪು ಹಣದ ವಹಿವಾಟುಗಳು. ಎಸ್, ಅನಧಿಕೃತ ಕಪ್ಪು ಹಣದ ವಹಿವಾಟುಗಳು ಇದನ್ನ ಜಿಡಿಪಿಯಲ್ಲಿ ಕೌಂಟ್ ಮಾಡಲಾಗ್ತಾ ಇಲ್ಲ. ಇವತ್ತು ಆತರ ಮಾಡುವಂತ ವ್ಯವಸ್ಥೆ ಕೂಡ ನಮ್ಮ ಹತ್ರ ಇಲ್ಲ. ಸೊ ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್ ಗೈಸ್. ಇದುವೇ ಜಿಡಿಪಿ ಬದಲಾವಣೆ ಮಾಡಿದಂತ ಒಂದು ಬೇಸ್ ಇಯರ್ ಅನ್ನ ಬದಲಾವಣೆ ಮಾಡಿದಂತ ಒಂದು ಮುಖ್ಯ ಅಂಶವಾಗಿತ್ತು. ಇದನ್ನ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳುವಂತ ಎಲ್ಲಾ ಚಾನ್ಸಸ್ ಇರೋದ್ರಿಂದ ನಾನು ನಿಮಗೆ ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಗೈಸ್. ಅಂಡ್ ಇದೇ ತರ ಮತ್ತೆ ಏನೇನು ಎಕನಾಮಿಕ್ಸ್ ರಿಲೇಟೆಡ್ ನ್ಯೂ ಥಿಂಗ್ಸ್ ಬರ್ತವೆ ಅದನ್ನು ಡೆಫಿನೆಟ್ಲಿ ಎಕ್ಸ್ಪ್ಲೇನ್ ಮಾಡಿ ನಾನು ವಿಡಿಯೋನ ಮಾಡ್ತೀನಿ. ಅಂಡ್ ಇದೇ ತಿಂಗಳು 25ನೇ ತಾರೀಕು ಯಾರು ತರಗತಿಗಳಿಗೆ ಜಾಯಿನ್ ಆಗೋರಿದ್ದೀರಿ ನಮ್ಮ ಆಪ್ ನ ಡೌನ್ಲೋಡ್ ಮಾಡ್ಕೊಡ್ರಿ ಅಂಡ್ ಜಾಯಿನ್ ಆಗೋದನ್ನ ಮರಿಬೇಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಕಳಿಸಿ. ಅಂಡ್ ಈವನ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಆನ್ಲೈನ್ ತರಗತಿಗಳ ಬಗ್ಗೆ, ನಮ್ಮ ಪುಸ್ತಕಗಳ ಬಗ್ಗೆ ಕೂಡ ಹೇಳಿ. ಯು ಆರ್ ದ ಬೆಸ್ಟ್ ಅಂಡ್ ಬೆಟರ್ ಅಂಬಾಸಿಡರ್ ಆಫ್ ಕನ್ನಮಡಿ ಇನ್ಸ್ಟಿಟ್ಯೂಟ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.